ಜುಲೈ 13ರಂದು ಸಕಲೇಶಪುರ ತಾಲೂಕಿನ ಮೂಗೂರು ಗ್ರಾಮದ ಬಳಿ ಶೋಭಾ ಎಂಬ ಮಹಿಳೆಯನ್ನ ಕಾಡಾನೆ ಬಲಿ ಪಡೆದಿತ್ತು. ಇನ್ನು ಬಲಿ ಪಡೆದಿದ್ದ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಸತತ 3 ಗಂಟೆಗಳಿಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಡೆಗೂ ನರಹಂತಕ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿ. ಅರವಳಿಕೆ ಚುಚ್ಚುಮದ್ದು ನೀಡಿದ್ರೂ ನಿತ್ರಾಣವಾಗಿರಲಿಲ್ಲ ಆನೆ. 2 ಗಂಟೆಗಳ ಕಾಲ ಸತಾಯಿಸಿ ನಿತ್ರಾಣಗೊಂಡ ಗಜರಾಜ. ಕಳೆದ 2 ವಾರಗಳ ಹಿಂದೆ ಕೊಡಗು ಭಾಗದಿಂದ ಹಾಸನ ಜಿಲ್ಲೆಗೆ ಬಂದಿದ್ದ ಕಾಡಾನೆ ಶೋಭಾ ಎಂಬ ಅಮಾಯಕ ಮಹಿಳೆಯನ್ನು ಕೊಂದು ಹಾಕಿತ್ತು. ಆ ನಂತರ ಸಿಕ್ಕವರ ಮೇಲೆ ದಾಳಿ ಮಾಡಿ ಆತಂಕ ಉಂಟು ಮಾಡಿತ್ತು. ಈ ಹಿನ್ನೆಲೆ ಜನವರಿ 14ರಂದು ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಅರಣ್ಯ ಸಚಿವರು ಅನುಮತಿ ನೀಡಿದ್ದು, ಮೊನ್ನೆ ರಾತ್ರಿ ದುಬಾರೆ ಹಾಗೂ ಹಾರಂಗಿ ಸಾಕಾನೆ ಶಿಬಿರದಿಂದ ಧನಂಜಯ, ಸುಗ್ರೀವ, ಲಕ್ಷ್ಮಣ, ಶ್ರೀರಾಮ, ಅಯ್ಯಪ್ಪ ಸೇರಿ 5 ಕುಮ್ಕಿ ಆನೆಗಳು ಆಲೂರು ತಾಲೂಕಿನ ಭೈರಾಪುರ ಬಳಿ ಇರುವ ತಾತ್ಕಾಲಿಕ ಶಿಬಿರಕ್ಕೆ ಆಗಮಿಸಿದ್ದವು. ನಿನ್ನೆ ಬೆಳಿಗ್ಗೆಯೇ ಇಟಿಎಫ್ ಸಿಬ್ಬಂದಿ ಪುಂಡಾನೆ ಟ್ರ್ಯಾಕ್ ಮಾಡಲು ತೆರಳಿದ್ದರು. ಮಧ್ಯಾಹ್ನ ಆದರೂ ಕಾಡಾನೆ ಸುಳಿವು ಸಿಗದ ಹಿನ್ನೆಲೆ ಡ್ರೋನ್ ಹಾರಿಸಿ ಕಾಡಾನೆ ಇರುವ ಜಾಗವನ್ನು ಕಂಡುಹಿಡಿಯಲಾಯಿತು. ಹಾಸನ ಜಿಲ್ಲೆಯ ಮಲೆನಾಡ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಜನವರಿ 13ರಂದು ಕಾಡಾನೆ ದಾಳಿಗೆ ಶೋಭಾ ಅಂತಕ್ಕಂಥ ಮಹಿಳೆ ಸಕಲೇಶಪುರ ತಾಲೂಕಿನ ಮೂಗ್ಲಿಯನ್ನ ಗ್ರಾಮದಲ್ಲಿ ಸಾವನ್ನಪ್ಪಿದ್ರು. ಅದಾದ ಬಳಿಕ ಸಾಕಷ್ಟು ಪ್ರತಿಭಟನೆ ನಡೆಯಿತು. ಈ ಹಿನ್ನೆಲೆಯಲ್ಲಿ ಏನು ಪುಂಡಾನೆ ನರಹಂತಕ ಆನೆ ಇದೆ ಅದನ್ನ ಸೆರೆ ಹಿಡಿಯೋಕೆ ಈಗ ಅನುಮತಿಯನ್ನು ಕೊಡಲಾಗಿದೆ. ನಾವು ಈ ದೃಶ್ಯದಲ್ಲಿ ಗಮನಿಸಬಹುದು, ಇದು ಬೇಲೂರು ತಾಲೂಕಿನ ಚಂದಾಪುರ ಅಂತಕ್ಕಂತಹ ಒಂದು ಗ್ರಾಮ. ಈ ಗ್ರಾಮದ ಬಳಿ ಈಗ ಇಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಆ ಮಹಿಳೆಯನ್ನು ಬಲಿ ಪಡೆದಂತಹ ಕಾಡಾನೆ ಬೀಡು ಬಿಟ್ಟಿದೆ. ಈಗ ಬೆಳಗ್ಗೆಯಿಂದಲೂ ಸಹ ಅರಣ್ಯ ಇಲಾಖೆ, ಇಟಿಎಫ್ ಸಿಬ್ಬಂದಿ ಇರ್ಬೋದು, ಕಾವಾಡಿಗರು ಇರ್ಬೋದು, ಮಾವುತರು ಎಲ್ಲರೂ ಸಹ ಆ ಆನೆ ಎಲ್ಲಿದೆ ಎಂಬುದನ್ನು ಹುಡುಕ್ಲಿಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟರು. ಅದಾದ ಬಳಿಕ ಚಂದಾಪುರದ ಬಳಿ ಈಗ ಏನು ಕಾಡಾನೆ ಇದೆ ಅದು ಸಿಕ್ಕಿದೆ. ಈಗ ಎಲ್ಲ ಸಾಕಾನೆಗಳನ್ನು ಇಲ್ಲಿಗೆ ತಂದು ಅವುಗಳಿಗೆ ಈಗಾಗಲೇ ಏನು ಹಗ್ಗವನ್ನು ಕಟ್ಟಿ ಅದರ ಡಾಟಾದ ನಂತರ ಅದನ್ನ ಎಳೆದು ತರಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ, ಆ ಲಾರಿಯಿಂದ ಈಗ ಸಾಕಾನೆಯಾದಂತಹ ಅಯ್ಯಪ್ಪ ಕೆಳಗೆ ಇಳಿತಾ ಇದೆ. ಈಗಾಗಲೇ 5 ಸಾಕಾನೆಗಳು 4 ದುಬಾರೆಯಿಂದ 1 ಹಾರಂಗಿಯಿಂದ ಆಲೂರು ತಾಲೂಕಿನ ಭೈರಾಪುರದ ತಾತ್ಕಾಲಿಕ ಆನೆ ಶಿಬಿರಕ್ಕೆ ಬಂದಿವೆ. ಧನಂಜಯ, ಸುಗ್ರೀವ, ಲಕ್ಷ್ಮಣ, ಅಯ್ಯಪ್ಪ ಹಾಗೂ ಶ್ರೀರಾಮ್ 5 ಆನೆಗಳ ನೇತೃತ್ವದಲ್ಲಿ ಈಗ ಕಾರ್ಯಾಚರಣೆ ಆರಂಭಗೊಂಡಿದೆ. ಈಗಾಗಲೇ ಸಂಜೆ ಆಗ್ತಾ ಬಂತು. ಈಗ ಕಾಡಿನಲ್ಲಿ ಏನು ನರಹಂತಕ ಆನೆ ಇದೆ ಅದನ್ನೇ ಸೆರೆ ಹಿಡಿಯೋಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ. ವೈದ್ಯರು ಸಹ ಡಾಕ್ಟರ್ ರಮೇಶ್ ಅರವಳಿಕೆ ಚುಚ್ಚುಮದ್ದನ್ನು ನೀಡಲು ಅವರು ಸಹ ಬಂದಿದ್ದಾರೆ. ಈ ಸಾಕಾನೆಗಳನ್ನ ನೋಡಲಿಕ್ಕೆ ಸಾಕಷ್ಟು ಜನರು ಸ್ಥಳೀಯರು ಸಹ ಇಲ್ಲಿ ನೆರೆದಿದ್ದಾರೆ. ಅಲ್ಲದೆ ಕೆಲವರು ಕಾಫಿ ತೋಟದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಆನೆ ಏನು ಟ್ರ್ಯಾಕ್ ಮಾಡಿದಾಗ ಇಂಜೆಕ್ಷನ್ ಕೊಟ್ಟ ನಂತರ ಓಡುವ ಸಾಧ್ಯತೆ ಇರ್ತದೆ. ಹಾಗಾಗಿ ಯಾರ ಮೇಲಾದರೂ ದಾಳಿ ಮಾಡ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಸಹ ಈಗ ವಾಪಸ್ ಕರೆಸಿಕೊಳ್ಳಲಾಗಿದೆ. ಬೇಲೂರು ತಾಲೂಕಿನ ಚಂದಾಪುರ ಗ್ರಾಮದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಕಾಡಾನೆ ನಿಂತಿದ್ದು, ಮಧ್ಯಾಹ್ನ 3 ಗಂಟೆಗೆ ಲಾರಿಯಲ್ಲಿ ಸಾಕಾನೆಗಳನ್ನು ತಂದು ಕಾರ್ಯಾಚರಣೆ ಆರಂಭಿಸಲಾಯಿತು. ಸುಮಾರು ಮಧ್ಯಾಹ್ನ 3:45ಕ್ಕೆ ಪುಂಡಾನೆಗೆ ವೈದ್ಯ ರಮೇಶ್ ಚುಚ್ಚುಮದ್ದು ನೀಡಿದ್ರು. ಕೂಡಲೇ ಓಡಲು ಆರಂಭಿಸಿದ ಕಾಡಾನೆ ಕಾಫಿ ತೋಟ, ರೈತರ ಜಮೀನುಗಳಲ್ಲೆಲ್ಲ ಸಂಚರಿಸಿತು. ಕಾಡಾನೆ ಎಲ್ಲಿಯೂ ನಿಲ್ಲದ ಕಾರಣ ಸಾಕಾನೆಗಳು ಹಾಗೂ ಇಟಿಎಫ್ ಸಿಬ್ಬಂದಿ ಕಾಡಾನೆಯನ್ನು ಹಿಂಬಾಲಿಸಿದರು. ಆದರೆ ಕಾಡಾನೆ ನಿತ್ರಾಣಗೊಳ್ಳದ ಹಿನ್ನೆಲೆ ಮತ್ತೊಂದು ಅರವಳಿಕೆ ಚುಚ್ಚುಮದ್ದು ನೀಡಲಾಯಿತು. ಆಗಲೂ ಕಾಡಾನೆ ನಿಲ್ಲಲಿಲ್ಲ. ಎಲ್ಲೆಂದರಲ್ಲಿ ಓಡಾಡಿ ದಾರಿಯಲ್ಲಿ ಸಿಕ್ಕ ಕೆರೆಯಲ್ಲಿ ನೀರು ಕುಡಿದು ಅಲೆದಾಡಲಾರಂಭಿಸಿತು. ಅರವಳಿಕೆ ಚುಚ್ಚುಮದ್ದು ನೀಡಿದ 2 ಗಂಟೆಗಳ ಕಾಲ ನಿರಂತರವಾಗಿ ಓಡಾಡಿ ಸಂಜೆ ಸುಮಾರು 6:45ರ ಸುಮಾರಿಗೆ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದ ಕಾಫಿ ತೋಟದಲ್ಲಿ ಕುಸಿದು ಬಿದ್ದಿತು. ಈ ಟೈಮು 13ನೇ ಡೆತ್ ಆಗಿತ್ತು. ಅದರಲ್ಲಿ ಏನು ಐ ವಿಟ್ನೆಸ್ ಇದ್ದರು, ಅವ್ರದ್ದು ಮಾಹಿತಿ ಪ್ರಕಾರ ಈ ಆನೆ ಕಾಫಿ ಎಸ್ಟೇಟಿಂದ ಹೊರಗಡೆ ಬೈಲು ತನಕ ಚೇಸ್ ಮಾಡಿದರು. ಅದಕ್ಕೆ ನಾವು ಕ್ವಿಕ್ ಆ್ಯಕ್ಷನ್ ಮಾಡಿ 13ನೇ ಡೆತ್ ಆಗಿತ್ತು. 13ನೇ ಪರ್ಮಿಷನ್ ಲೆಟರ್ ಬರೆದಿದ್ದೀವಿ. 14ನೇ ಪರ್ಮಿಷನ್ ಸಿಕ್ತು. 15ಕ್ಕೆ ನಮಗೆ ಆನೆ ವಿ ಹ್ಯಾವ್ ಟ್ರಾನ್ಸ್ಪೋರ್ಟೆಡ್. ರಾತ್ರಿ 10 ಗಂಟೆ ಆಯಿತು ಸುಮಾರು. ಆ್ಯಂಡ್ 16ನೇ ವಿ ಹ್ಯಾವ್ ಕ್ಯಾಪ್ಚರ್ಡ್. ಸೊ ವಿದಿನ್ 100 hours ವಿಲ್ ಬಿ ರಿಮೂವಿಂಗ್ ದಿಸ್ ಎಲಿಫೆಂಟ್ ಫ್ರಮ್ ದ ಲ್ಯಾಂಡ್ಸ್ಕೇಪ್. ಆ್ಯಸ್ 2 ದಿನ ಹಿಂದೆ 13ನೇ 2 ದಿನ ಹಿಂದೆನೂ ಇನ್ನೊಬ್ಬರಿಗೆ ಸ್ವಲ್ಪ ಚೇಸ್ ಮಾಡಿದರು. ಅದಕ್ಕೆ ಈ ಬಿಹೇವಿಯರ್ ಸ್ವಲ್ಪ ಪಿಕ್ಯುಲಿಯರ್ ಇದ್ದಕ್ಕೆ ಕಾರಣಕ್ಕೆ ನಾವು ಕ್ವಿಕ್ ಆ್ಯಕ್ಷನ್ ಮಾಡಿ ಆನೆಗೆ ಟ್ರ್ಯಾಕ್ ಮಾಡಿ ಸ್ಥಳಾಂತರ ಮಾಡ್ತಾ ಇದ್ದೀವಿ. ಕೂಡಲೇ ಸಾಕಾನೆಗಳು ಸ್ಥಳಕ್ಕೆ ಬಂದಿದ್ದು ಲೈಟ್ ಹಾಕಿಕೊಂಡು ಕಾಡಾನೆಗೆ ನೀರು ಹಾಕಿ ಆರೈಕೆ ಮಾಡಿ ಹಗ್ಗ ಕಟ್ಟಿ ರಿವರ್ಸಲ್ ಇಂಜೆಕ್ಷನ್ ನೀಡಲಾಯಿತು. ಸುಮಾರು ಅರ್ಧ ಗಂಟೆ ನಂತರ ಎಚ್ಚರಗೊಂಡ ಕಾಡಾನೆ ಆರ್ಭಟಿಸಿತು. ಆದರೆ ಕುಮ್ಕಿ ಆನೆಗಳು ಅದನ್ನು ಸುತ್ತುವರೆದು ಕಾಫಿ ತೋಟದಿಂದ ಬಯಲು ಪ್ರದೇಶಕ್ಕೆ ಎಳೆದು ತಂದವು. ನಂತರ ಪುಂಡಾನೆ ಅಕ್ಕಪಕ್ಕ 2 ಸಾಕಾನೆಗಳು
ನಿಲ್ಲಿಸಿಕೊಂಡು ಬೆಲ್ಟ್ ಹಾಕಿ ಕ್ರೇನ್ ಮೂಲಕ ಲಾರಿಗೆ ಇಳಿಸಿ ಸ್ಥಳಾಂತರ ಮಾಡಲಾಯಿತು. ಕತ್ತಲಾದರೂ ನೂರಾರು ಮಂದಿ ಕಾಡಾನೆಯನ್ನು ನೋಡಲು ಮುಗಿ ಬಿದ್ದಿದ್ದು ಅವರನ್ನು ನಿಯಂತ್ರಿಸಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು. ಇದೀಗ ಮಲೆನಾಡು ಭಾಗದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೆರೆಯಲ್ಲಿ ನೀರು ಕುಡ್ದು ಮತ್ತೆ ಎಷ್ಟು ಮೂವ್ಮೆಂಟ್ ಮಾಡಿ ಸ್ವಲ್ಪ ಜನನೂ ನಾಯ್ಸ್ ಮಾಡಿ ಸೊ ಅದು ಎಲ್ಲ ಕಾರಣಕ್ಕೆ ದ ಇಫೆಕ್ಟ್ ಆಫ್ ಇಂಜೆಕ್ಷನ್ ವಿಲ್ ಬಿ ಲಿಟಲ್ ಡಿಲೇಡ್. ಆ ಕಾರಣಕ್ಕೆ ಇದು ಆಯಿತು. ಬಟ್ ಆ್ಯಸ್ ಐ ಟೋಲ್ಡ್ ಡ್ರೋನ್ ಮತ್ತು ಸಿಬ್ಬಂದಿ ಫಾಲೋ ಅಪ್ ಮಾಡಿಕೊಂಡು ನಾವು ಈಗ ಕ್ಯಾಪ್ಚರ್ ಮಾಡಿದ್ವಿ. ಒಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಸಂತತಿ ಹೆಚ್ಚುತ್ತಲೇ ಇದ್ದು ಇದರ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ದಾಳಿಕೋರ ಕಾಡಾನೆಗಳು ಬರುತ್ತಿವೆ. ಬೆಳೆ ನಾಶದ ಜೊತೆಗೆ ಪ್ರಾಣ ಹಾನಿ ಮಾಡುತ್ತಿದ್ದು ಇನ್ನಾದರೂ ಗಾಢ ನಿದ್ದೆಯಲ್ಲಿರುವ ಸರ್ಕಾರ ಭರವಸೆಗಳನ್ನು ನೀಡುವ ಬದಲು ಸುದೀರ್ಘ ಕಾಲದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕಿದೆ. ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.